ನವರಾತ್ರಿ ದುರ್ಗಾದೇವಿಯ ಅವತಾರಗಳು. 9 ರಾತ್ರಿಗಳು ಜನರು ಆಳವಾದ ಭಕ್ತಿ ಮತ್ತು ಪ್ರಾರ್ಥನೆಯೊಂದಿಗೆ ನವರಾತ್ರಿಯನ್ನು ಆಚರಿಸುತ್ತಾರೆ. ಪ್ರತಿದಿನವೂ ದುರ್ಗಾದೇವಿ ಒಂದೊಂದು ಅವತಾರದಲ್ಲಿ ಅವತರಿಸುತ್ತಾಳೆ. ದಿನ 1. ಶೈಲಪುತ್ರಿ. ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು. ಪರ್ವತ ದೇವರ ಮಗಳು ಪಾರ್ವತಿ ದೇವಿಯನ್ನು ಈ ದಿನದಂದು ಪೂಜಿಸಲಾಗುತ್ತದೆ. 2ನೆಯ ದಿನ ಬ್ರಹ್ಮಚಾರಿಣಿ. ಕೋಪವನ್ನು ಕಡಿಮೆ ಮಾಡುವ ಸಂಕೇತವಾದ ದುರ್ಗೆಯ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ. 3ನೆಯ ದಿನ ಚಂದ್ರಘಂಟ. ನವದುರ್ಗೆಯ ಅವತಾರಗಳಲ್ಲಿ ಒಂದಾದ ಚಂದ್ರಘಂಟಾ ದೇವಿಯನ್ನು ಈ ದಿನ ಭಕ್ತರು ಪೂಜಿಸುತ್ತಾರೆ. ಅವಳು 3ನೇ ಕಣ್ಣು ಮತ್ತು ದುಷ್ಟ ರಾಕ್ಷಸರ ವಿರುದ್ಧ ಹೋರಾಡುತ್ತಾಳೆ ಎಂದು ನಂಬಲಾಗಿದೆ. ಅವಳನ್ನು ಮೆಚ್ಚಿಸಲು ಪೂಜೆಯ ಸಮಯದಲ್ಲಿ ಮಲ್ಲಿಗೆ ಹೂಗಳನ್ನು ಅರ್ಪಿಸಲಾಗುತ್ತದೆ. ದಿನ 4. ಕೂಷ್ಮಾಂಡ ದೇವಿ. 4ನೇ ದಿನ ಕೂಷ್ಮಾಂಡ ದೇವಿಗೆ ಸಮರ್ಪಿತವಾಗಿದೆ. ಅವಳು ಎಲ್ಲರಿಗೂ ಶಕ್ತಿ ಮತ್ತು ಉಷ್ಣತೆಯನ್ನು ಹರಡಲು ಹೆಸರುವಾಸಿಯಾಗಿದ್ದಾಳೆ. ದಿನ 5. ಸ್ಕಂದಮಾತಾ. ಬುಧ ಗ್ರಹದ ಮೇಲೆ ಆಳುವ ಸ್ಕಂದಮಾತಾ ದೇವಿಗೆ ಈ ದಿನ ಅರ್ಪಿತವಾಗಿದೆ. ಅವಳ ಉಗ್ರ ಆದರೆ ಪ್ರೀತಿಯ ಸ್ವಭಾವಕ್ಕಾಗಿ ಅವಳು ಗೌರವಿಸಲ್ಪಟ್ಟಿದ್ದಾಳೆ. 6ನೇ ದಿನ ದೇವಿ ಕಾತ್ಯಾಯಿನಿ ರೂಪ. ಷಷ್ಠಿ ದಿನದಂದು ರಾಕ್ಷಸ ರಾಜನನ್ನು ಸೋಲಿಸಲು ದುರ್ಗಾದೇವಿಯು ಕಾತ್ಯಾಯಿನಿ ದೇವಿಯ ರೂಪವನ್ನು ಪಡೆದುಕೊಳ್ಳುತ್ತಾಳೆ. ಶಾಂತಿಯುತ ವಿವಾಹ ಮತ್ತು ಕುಟುಂಬ ಜೀವನಕ್ಕಾಗಿ ಮಹಿಳೆಯರು ಈ ದೇವಿಯನ್ನು ಪ್ರಾರ್ಥನೆ ಮಾಡುತ್ತಾರೆ. ದಿನ 7. ಕಾಳಿದೇವಿ ಅಥವಾ ಕಾಳರಾತ್ರಿ ದೇವಿ. ಈ ದಿನ ಕಾಳಿದೇವಿಗೆ ಸಮರ್ಪಿತವಾಗಿದೆ. ಅವಳ ಉಗ್ರ ಸ್ವಭಾವ ಮತ್ತು ವಿಶ್ವದಾದ್ಯಂತ ದುಷ್ಟ ಶಕ್ತಿಗಳನ್ನು ಭಯಪಡಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ. ಅವಳು ಕಾಳಿದೇವಿಯ ಅತ್ಯಂತ ವಿನಾಶಕಾರಿ ಅವತಾರ ಮತ್ತು ಶನಿ ಗ್ರಹದ ಮೇಲೆ ಆಳ್ವಿಕೆ ನಡೆಸುತ್ತಾಳೆ. ದಿನ 8. ಮಹಾಗೌರಿ. ಈ ದಿನದಂದು ಜನರು ಮಹಾಗೌರಿಯನ್ನು ಪೂಜಿಸುತ್ತಾರೆ. ಅವಳು ಬಿಳಿ ಬಟ್ಟೆಯನ್ನು ಧರಿಸಿ ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ. ಯುವ ಕನ್ಯೆಯರಿಗೆ ಮೀಸಲಾದ ವಿಶೇಷ ಕಾರ್ಯಕ್ರಮವಾದ ಕನ್ಯಾ ಪೂಜೆಯನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಮಹಾಷ್ಟಮಿ ಅಥವಾ ಮಹಾ ದುರ್ಗಾಷ್ಟಮಿ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ನೃತ್ಯ, ವಿನೋದ ಮತ್ತು ಪ್ರಾರ್ಥನೆಗಳೊಂದಿಗೆ ಗುರುತಿಸಲಾಗುತ್ತದೆ. 9ನೇ ದಿನ ನವಮಿಯಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಿರುವ ದೇವಿಗೆ ಸಿದ್ಧಿದಾತ್ರಿಗೆ ಈ ದಿನವನ್ನು ಅರ್ಪಿಸಲಾಗಿದೆ. 9ನೇ ದಿನ ಸಿದ್ಧಿದಾತ್ರಿ ದೇವಿಗೆ ಮೀಸಲಾಗಿದೆ. ದಿನ 10. ವಿಜಯದಶಮಿ. 9 ದಿನಗಳ ಪ್ರಾರ್ಥನೆಯ ನಂತರ 10ನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. ಹೊಸ ಪ್ರಯತ್ನಗಳನ್ನು ಪ್ರಾರಂಭಿಸುವ ಸಮಯ. ಇದನ್ನು ವಿದ್ಯಾರಂಭ ಎಂದು ಕೂಡ ಕರೆಯಲಾಗುತ್ತೆ. ಇದು ಮಕ್ಕಳನ್ನು ಶಿಕ್ಷಣದ ಜಗತ್ತಿಗೆ ಪರಿಚಯಿಸುವ ಸಂಕೇತವಾಗಿದೆ.